ಒಂದು ನಿಮಿಷ ಅವಕಾಶ ಕೊಡಿ ಸರ್. ಒಂದೇ ನಿಮಿಷ ಮಾತಾಡೋಕೆ ಸರ್, ಈಗ ನೀವು ಮಾತಾಡಿರ್ತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡಕ್ಕೆ ನಿಮ್ಗೆ ಏನು ಯೋಗ್ಯತೆ ಇದೆ ಸರ್? ಒಂದು ನಿಮಿಷ ನಿಮ್ಗೆ ಯೋಗ್ಯತೆ ಏನಿದೆ? ನಾನು ನೀರು ಬಿಡ್ತಾ ಇದ್ದೀನಿ, ಬದನೆಕಾಯಿ ತೊಟ್ಟು ಯಾವ ಮಗನ್ ಯಾವ ಸ್ಟಾರ್ ಏನಕ್ಕೆ ಎದುಕೋಬೇಕು ನಾನು? ಯಾವ ನೀನು रुको जरा सबर करो ಸರ್. ನನ್ನ ಬದುಕು ಮುಖ್ಯ ಸರ್. ದಯಮಾಡಿ ನಾನು ಬದುಕಬೇಕು, ನಾನೇ ಊರ್ಬೋದು ಸರ್. ನಿನ್ನೆಯಿಂದ ಮನೆ ಹತ್ರ ಬಂದ್ಬಿಟ್ಟಿದೆ ಸರ್ ರೌಡಿಗಳು. ದಯವಿಟ್ಟು ಬೇಡ ಸರ್. ಯಾರು ಇವನು? ನನ್ನ ಲೈಫ್ ಅಲ್ಲಿ ಸಂಸ್ಕರಿಸಿದ ಪದಾರ್ಥ ನಾನು ತಿನ್ನಲ್ಲ. ಸಂಸ್ಕರಿಸಿದ ಅಂದ್ರೆ ಏನ್ ಗೊತ್ತಾ? ಈ ಚಿಪ್ಸ್, ಪೆಪ್ಸಿ, ಪ್ಯಾಕೆಟ್ ಡ್ರಿಂಕ್ಸ್ ಇದು ಅಥವಾ ಇದು ಯಾವ್ದು ಚಿಪ್ಸ್ ಇದು ಯಾವ್ದು ನಾನು ತಿನ್ನಲ್ಲ. ಅದಕ್ಕೆ ನಾನು ಇಷ್ಟು ಸುಂದರವಾಗಿದ್ದು. ಕರ್ನಾಟಕ ನನ್ನಷ್ಟು ಚೆನ್ನಾಗಿ ಯಾರು ಹೇಳ. ಇವನೇ ಸುಂದ್ರ ಕೋತಿ ನನ್ನ ಮಗ ಇದ್ದಂಗ ಸುಂದರ ಅತ್ತೆ. ನಿಜವಾಗ್ಲೂ ಅವ್ರ ಫ್ಯಾನ್ಸ್ ಅನ್ನ ಅಥವಾ ಯಾರ್ಯಾರು ಮಾಡ್ತಿದಾರೆ ಅನ್ನೋದು ಗೊತ್ತಾಗಲ್ವಲ್ಲ. ಅಲ್ಲ, ಏನಾಗ್ತಿದೆ ಅವ್ರು ಏನಕ್ಕೆ ಮಾಡ್ಸಕ್ ಹೋಗ್ತಾರೆ? ಅಂತ ವ್ಯಕ್ತಿ ನನ್ಗೆ ಗೊತ್ತಿರೋ ಮಟ್ಟಿಗೆ ಆತರ ಅಲ್ಲ. ಏನಾಗೋದು ಗೊತ್ತಾ, ಇವಾಗ ಅವ್ರ ಫ್ಯಾನ್ಸ್ ಅಂತ 100% ಹೆಂಗ್ ಹೇಳಕ್ಕಾಗತ್ತೆ? ಮುಖ ಕಾಣಿಸ್ಬೇಕಲ್ವಾ? ಮುಖನೇ ಕಾಣಿಸ್ತಿರೋ ಅಕೌಂಟ್ಗಳಲ್ಲಿ ಈ ತರ ಬೇವರ್ಸಿ ಕೆಲಸ ಮಾಡ್ಕೊಂಡು ಹೋದ್ರೆ ಯಾರಿಗೆ ಅಂತ ಹಿಡಿತೀರ ನೀವು? ನಾನು ಒಂದೇ ಹೇಳೋದು, ಏನ್ರಿ ಮೀಡಿಯಾ ಅಂತ ಯಾರು ಕೇಳಿದ್ರೆ, ಮೀಡಿಯಾ ನನ್ನ ಕಿರೀಟಕ್ಕೆ ಸಮಾನ. ಯಾರೇ ಆದ್ರೂ ಕಲಾವಿದ್ರ ಹಂಗ ಅನ್ಬೇಕು. ಯಾಕೆ ಅಂದ್ರೆ ನೀವು ನಾನು ಓದ್ ಕಡೆ ಮೈಕ್ ಹಿಡಿತಿರ್ಲ, ಅದ್ರಿಂದಲೇ ಪ್ರಥಮಗಿಷ್ಟು ಐಡೆಂಟಿಟಿ ಸಿಕ್ಕಿರೋದು. ಮೀಡಿಯಾ ಇಂದನೇ ತಿಂತಾ ಇರೋದು ನಾವನ್ನ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಕ್ಯಾಮ್ರಾ ಆಫ್ ಮಾಡ್ರಿ. ಒಳ್ಳೆ ಇಲ್ಲೇನ್ ಕೂತ್ಕೊಂಡು ಕೊಲೆ ಮಾಡ್ತಾ ಇದೀವಿ. ನಾನು ಕೊಲೆಗಾರ ಕಂಡ್ರೆ ಹಿಡಿರಿ ಅಂತ ಬಿಟ್ಬಿಟ್ಟು ಅದನ್ನ ಮಾಡಿದ್ರೆ ಒಬ್ಬ ಬದ್ದಾಕ ಅಂತ ಕ್ಯಾಮ್ರಾ ಹಿಡ್ಕೊಂಡು ಕೂತಾರೆ. ಯಾರು ನಿಮ್ಗೆ ಹೇಳ್ಕೊಡ್ತಾರೆ? ಅಣ್ಣವ್ರೆ ಒಂದ್ ಸ್ಮಾಲ್ ಕೊಡಿ. ತಗೊಳ್ಳಿ ಅಣ್ಣ. ಹಾ ತಗೊಳ್ಳಿ. ಮಿಕ್ಕಿ ಚಿಲ್ಲರೆ ಕೊಟ್ಬಿಡಿ. ಅಯ್ಯೋ ಅಣ್ಣ, ಇಷ್ಟೊಂದು ದೊಡ್ಡ ನೋಟ್ ಕೊಟ್ಬಿಟ್ರೆ ಹೆಂಗೆ? ನಾವು ಚಿಕ್ಕ ಅಂಗಡಿಯವರು, ಚಿಕ್ಕ ನೋಟ್ ಇದ್ರೆ ಕೊಟ್ಬಿಡಿ. ಪರವಾಗಿಲ್ಲ, ಚಿಕ್ಕ ನೋಟ್ ಐತೆ ತಗೋ. ಮಚ್ಚ ಅಲ್ಲಿಗೆ ಬತ್ತೀಯಾ? ಎಲ್ಲಿಗೆ ಬತ್ತೀಯಾ? ಕಾಸೈತಾ? ಕಾಸೈತಾ ನಿನ್ನ ಹತ್ರ? ಕಾಸಿಲ್ಲ ಅಂದ್ರೆ ಏನು ಬರ್ತೀನಿ ಅಂತೀಯ? ಮಚ್ಚ, ನಾವು 4 ಜನ ಇದೀವಿ, ಗಾಡಿ ಒಂದೇ ಒಂದೈತೆ. ಹೆಂಗ್ ಹೋಗೋದು ಇವಾಗ? ಏಯ್ ಚಪ್ರಿ ನನ್ ಮಕ್ಳ. ಹೇಳ್ರಪ್ಪ, ಹೇಳ್ರ. ಯಾವ ಮಗನ ಸ್ಟಾರ್ ದೇವ್ರು ಮಾಡಬೇಡಿ. ಅವ್ರ ಅಪ್ಪ ಅವನಿಗೆ ಬಾಸ್ ಆಗ್ಬೇಕು. ಯಾವನೋ ಪೆದ್ದ ಬಂದ್ಬಿಟ್ಟವನೆ, ಕುಡ್ದು ಬಿಟ್ಟವನೆ, ಕ್ವಾರ್ಟರ್ ಹಾಕ್ಬಿಟ್ಟವನೆ, ಮರ್ತ್ಬಿಡಿ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಅಷ್ಟಲಕ್ಷ್ಮಿಯರು ಬಾಸ್ ಕಟ್ಟಾಡ್ಸ್ಕೊಂಬರ್ಲಿ. ಅಷ್ಟಲಕ್ಷ್ಮಿಯರು ಬಾಸ್ ಕಟ್ಟಾಡ್ಸ್ಕೊಂಬರ್ಲಿ. ನಿನಗೆ ನಿಮ್ಮ ಅಪ್ಪ ಅವ್ವ ಬಾಸ್ ಆಗ್ಬೇಕು. ಏನಂದ್ರೆ ನಿನಗೆ ನಿಮ್ಮ ಅಪ್ಪ ಅವ್ವ ಬಾಸ್ ಆಗ್ಬೇಕು. ಅದು ಮಾಸ್ಟರ್ ಹೇಳ್ಕೊಟ್ಟಿದ್ ಮಾಡಿರ್ತೀವ ಸರ್. ಅದು ಮಾಸ್ಟರ್ ಹೇಳ್ಕೊಟ್ಟಿದ್ ಮಾಡಿರ್ತೀವ ಸರ್. ಸೂಟಲ್ಲಿ ಬಹಳ ಇಷ್ಟ ಇದೆ. ನಿಮಗೆ ಮಾತ್ರ ನಿಮ್ಮ ಅಪ್ಪ ಅಮ್ಮ ಮಾತ್ರ ಬಾಸ್ ಆಗ್ಬೇಕು, ಯಾರು ಅನ್ಬೇಡಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ರಾಗಿ ಮುದ್ದೆ. ನನ್ನ ಹೆಸರು ರಾಗಿ ಮುದ್ದೆ ಅಲ್ಲ. ಮತ್ತೆ ನಿನ್ನ ಹೆಸರು? ಅದು ನಿಮ್ಮ ಅಪ್ಪ ಅಮ್ಮ ಇಟ್ಟಿದ್ದು. ಗುರು, ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ತಕ್ಷಣ ಬರೀ ಇವೇ ಸಿಗ್ತವೆ. ಈ ಹೊಸ ಜೋಡಿ ಬಂದಿದೆ, ಮೊದಲೇ ರೀಲ್ಸ್ ನೋಡ್ಕೊಂಡ್ ಬನ್ನಿ, ಆಮೇಲೆ ಕಮೆಂಟ್ ಅನ್ನು ಒಂದೊಂದಾಗೆ ನೋಡೋಣ. ನಂಗೆ ಕೊರೋನಾ ಬಂದಾಗ ನಾನು ಕ್ವಾರಂಟೈನ್ ಅಲ್ಲಿ ಇರಬಾರ್ದಿತ್ತು ಅಂತ ಇವಾಗ ಅನಿಸ್ತಾ ಇದೆ. ತಮ್ಮ, ನಿಂಗೆ ಮಚ್ಚೆ ಎಲ್ಲಿದೆ ಹೇಳು? ಎಗ್ ರೈಸ್ ನಲ್ಲಿ ವಿಷ ಹಾಕಿ ಕೊಡ್ರು. ನಾನಂತೂ 15th ಫ್ಲೋರ್ ಇಂದ ಜಂಪ್ ಮಾಡಿಬಿಡ್ತೀನಿ ಅಷ್ಟೇ. ಈಗ ಗೊತ್ತಾಯ್ತು ಇತ್ತೀಚೆಗೆ ಯಾಕೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾ ಇದಾವೆ ಅಂತ, ಈ ಬೋಳಿ ಮಕ್ಕಳಿಂದ. ಕರಿಯ ಐ ಲವ್ ಯು ಓಕೆ, ಬಟ್ ಈ ರೇಂಜ್ ಕರಿಯಾನ
ನಮ್ಮಲ್ಲಿ ಕೀಟನಾಶಕಗಳು ದೊರೆಯುತ್ತವೆ, ಬೇಕಾದವರು ಸಂಪರ್ಕಿಸಿ. ಬ್ರೈಟ್ನೆಸ್ ಜಾಸ್ತಿ ಆದ್ರೆ ಅವಳು ಕಾಣಿಸಲ್ಲ, ಕಮ್ಮಿ ಆದ್ರೆ ಈ ಬೋಳಿ ಮಗ ಕಾಣಿಸಲ್ಲ. ಏನ್ ಕರ್ಮಗಳು. ರೀಲ್ಸ್ ನೋಡೋ ಬದ್ಲಿ ಆ ಏರ್ ಇಂಡಿಯಾ ಫ್ಲೈಟ್ ಒಳಗೆ ನಾವು ಯಾಕೆ ಸತ್ತೋಗ್ಬಾರ್ದು ಅಂತ ಅನ್ಸಕ. ನಿಂಗೆ ಮರಾಠಿ ಬರ್ತಲ್ಲ? ಬರುತ್ತೆ. ಈ ಹೆಸರೇನದು? ಹಾವಿನ್. ಮಾವಿನ? ಹಾವಿನ್. ಆವಿನ? ಹಾವಿನ್. ಭಸುಡಿ ಮಗ ಬಾ. ಅವ್ನು ಹೇಳದ್ ನಿಲ್ಸ್ಬೇಕಂದ್ರೆ ರವಿ ಸರ್ದು 2 ಉಂಡೆ ತಿನ್ಸ್ಬೇಕು. ರವಿ ಸರ್ದು 2 ಉಂಡೆ ಅಲ್ಲ, ಕರೆಕ್ಟ್ ಆಗಿ ಹೇಳಲ್ಲ ನನ್ನ ಮಗನೇ. ರವಿ ಸರ್ದು 2 ಉಂಡೆ ಅಂತಲ್ಲ. ನಿನ್ಗೆ ಒಳ್ಳೇದಾಗ್ತದೆ ನಿನ್ಗೆ. ನಾವಿಲ್ಲಿ ಮುದ್ದಿನ ಗಿಣಿ ಮುತ್ತಿನ ಖನಿ ಸಾರಿ ಅರ್ಧಾಕ್ಬಿಟ್ಟ ಕಟ್ಟಪ್ಪ, ಅರ್ಧಾಕ್ಬಿಟ್ಟ ಸೀರೆಯ. ಅದೇನಂದೆ, ಇನ್ನೊಂದ್ಸಲ ಹೇಳು. ಗಂಡ ಪ್ರೀತಿಯಿಂದ ಕೊಡ್ಸಿರೋ ಸೀರೆನ ನಿಮ್ಮನ್ ಪ್ರೀತಿ ಮಾಡೋ ತಪ್ಪಿಗೆ ಅರ್ಧಾಕುದ್ರ. ಗಂಡನ್ ಪ್ರೀತಿ ಮಾಡಿ ಕೊಡ್ಸಿ ಸೀರೆ ಇವನು ಪ್ರೀತಿ ಮಾಡಿದ್ಕೆ ಅವನು ಅರ್ಧ. ಆಂಟಿ ಬಾಯ್ ಬಿಟ್ಬಿಟ್ರ. ಅವ್ರಿಬ್ರು ಮಧ್ಯೆ ಇದ್ದ ಸೀಕ್ರೆಟ್. ಮಚ್ಚಾ ಹುಡುಗಿ 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 ಮಚ್ಚಾ ಬೀಡಪ್ಪ. ಇಂಗ್ಲಿಷ್ ಮಾತಾಡ. ಫುಲ್ ಇಂಗ್ಲಿಷ್. ಹೌ ಐ ಡ್ರೆಸ್ಸಿಂಗ್? ಯು ಡ್ರೆಸ್ಸಿಂಗ್ ಲೈಕ್ ಹೀರೋಯಿನ್ ಆಫ್ ಗೂಗ್ಲಿ. ಮಚ್ಚಾ ಹೀರೋ. ಹೀರೋ. ಹೌ ಮಚ್ ಯು ರೇಟ್? ವಾಟ್ ರೇಟ್? ಡ್ರೆಸ್ ರೇಟ್. ಡ್ರೆಸ್ ರೇಟ್ ಮಚ್ಚಾ 3000. ಓ 3000. ಮೈಂಡ್ ಬ್ಲೂಯಿಂಗ್. ಮಚ್ಚಾ ದಿಸ್ 2000 ಪ್ಯಾಂಟ್. ಓ ಫ್ಯಾಂಟಾಸ್ಟಿಕ್. ಪ್ಯಾಂಟ್ ಮಚ್ಚಾ ದಿಸ್ ಸ್ಲಿಪ್ಪರ್ ದಿಸ್ ಗುಡಿಯೋ. ಓ ಗುಡಿಯೋ. ಎಸ್ ಮೈನ್ ಕಾರ್ ಬೆನ್ಸ್ ಕಾರ್. ಓ ಮೈ ಗಾಡ್, ದಿಸ್ ಇಸ್ ಅನ್ಫರ್ಗೆಟಬಲ್. ಯಾವನ ನಮ್ ಕಾರ ಹತ್ರ ನಿಂತಿರೋದು? ಸೈಡ್ಗೆ ಹೋಗೋರಲ್ಲಿ. ಮೈ ಡ್ರೈವರ್ ಅಂಕಲ್. ಅಲೋ ಹೇಳವ. ಅವ ಇಲ್ಲಿ ಬಸ್ ಕಾಯ್ತಿದೀನಿ, ಇಲ್ಲಿ ಒಂದ್ ಬಸ್ಸು ಬತ್ತಿಲ್ಲ, ಏನು ಬತ್ತಿಲ್ಲ. ಇಲ್ಲಿ ಯಾವ್ದೋ 2 ಮೂದೇವಿಗಳು ಬರೀ ಇಂಗ್ಲಿಷ್ ಅಲ್ಲೇ ಮಾತಾಡ್ತವೆ, ಟಸ್ಸು ಬುಸ್ಸು ಅನ್ಕೊಂಡು. ಅಯ್ಯ ಕನ್ನಡ ಮಾತಾಡಕ್ಕೆ ನಮ್ಮ ಊಟ ಮಾನ್ಗೆಟ್ಟವ. ಇರವ ಬಸ್ ಬಂತು, ಬಂದೆ. ಓ ಮೈ ಗಾಡ್, ಮೈಂಡ್ ಫಕಿಂಗ್. MG ರೋಡ್, ಬ್ರಿಗೇಡ್ ರೋಡ್. ನಮ್ ಲೆವೆಲ್ ಇಲ್ಲ ಮಚ್ಚಾ, ಬಾ ನಾವು ಬೇರೆ ಡ್ರೈವ್ ಮಾಡೋಣ. ತಾತಂಗ್ ಇಷ್ಟ ಬೀಡಿ, ನಮ್ ತಾತಂಗ್ ಇಷ್ಟ ಬೀಡಿ. ಬ್ಲಾಕ್ ಬಸ್ಟರ್ ಆಗುತ್ತೆ ಕೇಳಿ. ಅಬ್ರ ಗಿಲಿ ಬಿಲೀಸು. ಇಲ್ಲೋಡ 500 ರೂಪಾಯಿ ನೋಟ್ ಆಯ್ತು ನಮ್ಮ ಮಾಯಮ್ಮಣ್ಣ. ಇಲ್ಲ ಅಣ್ಣ 2 ಮಾಡುವ. ಹೋಳಿ ಮಗನೇ, ಸಿಲೆಬಸ್ ಅಲ್ಲಿ ಮುಗೀತು. ನೀನೋಗಿ ನೋಡಿ, ಇವಾಗ ಹೋಯ್ತಾ ನೋಟು ಅಲ್ಲೇ ಎಲ್ಲ ನೋಡ್ರಿ. ಆಯ್ತಾ ನೋಡು, ಆ ನೋಟ ಇಲ್ಲಿ ತರಿಸ್ಲಾ. ಯಾರು ಕ್ಯಾಶ್ ಕೊಟ್ಬಿಡ್ಲಾ? ಅವ್ವ ಕುಕ್ಕೆಲ್ಲ ಬೈದ್ಬಿಡ್ತೀನಿ. ನಮ್ಮವ್ವ ರೇಷನ್ ತರ ಕೊಟ್ಬಿಡ್ಲ. ಕಳ್ಳೊಟ್ಟು ಅದು. ನನಗೆ ಗೊತ್ತಿತ್ತು ನೀನೇ ಕತ್ತಿರೋದು ಅಂತ. ನಾನು ತುಂಬಾ ಮಂತ್ರ ಮಾಡ್ತೀನಿ. ಗಿವನ್ ನಾನು ಹೇಳ್ತಾ ಇರೋದು ಹೌದಪ್ಪ, ಈ ಜಾಗದಲ್ಲಿ ಸಿಕ್ಕದ ಮೇಲೆ 100% ನೆಕ್ಸ್ಟ್ ಪಂಚಾಯತಿಗೆ ಹೋಗ್ಲೇಬೇಕು. ಹೋಗ್ತಾರೆ. ಪೊಲೀಸ್ ಸ್ಟೇಷನ್ ಅದ್ರ ರೆಕಾರ್ಡ್ ಇದೆಯಾ ಕೇಳ್ತಾರೆ. ಯಾಕಂದ್ರೆ ಪೊಲೀಸ್ ಸಮ್ಮುಖದಲ್ಲೇ ಪೊಲೀಸರಿಂದ ಇವ್ರಿಗೆ ಪತ್ರ ಬಂತು. ಪತ್ರ ಬರೆದ ಮೇಲೆ ಇವರು ಅದಕ್ಕೆ ದುಡ್ಡು ಕೊಟ್ಟು ಹುಣಿಸಿದಾರೆ ಅಂತ ಅಂದ್ಮೇಲೆ ಅಫ್ಕೋರ್ಸ್ ಅಲ್ಲಿ ಇದ್ದೇ ಇರಬೇಕು ದಾಖಲೆಗಳು. ಅಂಡ್ ನಾನು ಹೇಳ್ತಾ ಇರೋದು ಅಲ್ಲಿ ಇವಾಗ ಎಷ್ಟೋ ನಂಬರ್ಸ್ ಗಳು ಹೇಳ್ತಾರೆ, XYZ ನಂಬರ್ಗಳನ್ನು ಹೇಳ್ತಾ ಇದ್ದಾರೆ. ಬಟ್ ಪಂಚಾಯತ್ ಅವ್ರು ಕಾಡಲ್ಲಿ ಯಾಕೆ ಉಳಿಸ್ತಾರ್ರಿ? ಒಂದ್ಸಲಿ ರೀಕಾಲ್ ಮಾಡಿ, ಎಲ್ಲ ವಿಡಿಯೋ ನೋಡಿ, ಎಲ್ಲ ಭಾಷಣ ಕೇಳಿ, ಒಂದು ಕಡೆಯೂ ಸಾಕ್ಷಿ ಕೊಟ್ಟಿಲ್ಲ. ವಿಡಿಯೋ ಮಾಡಾಕ್ತಾ ಇದೆಯಾ ಅಂತ ಸಾರ್ವಜನಿಕರ ಪರವಾಗಿ ಒಂದು ಕ್ವಶನ್ ಮಾರ್ಕ್ ಅನ್ನ ನಿನಗೆ ಕೇಳ್ತೀನಿ. ಅವನ ಯಾವನ ಹಳೆ ಬೆವರ್ಸಿ ಫೋನ್ ಮಾಡತ್ತಾನ. ನಾವು ಎಚ್ಚರಿಕೆ ಅವ್ರಿಗೆ ನನ್ ಶಾಕ್ ಕೊಡು. ಈಗ ಒಬ್ಬ ಜೀವಂತ ಸಾಕ್ಷಿ ಬಂದಿರುವವನು
ಎಷ್ಟು ಜೀವಂತ ಸಾಕ್ಷಿ ಅನ್ನೋದು ಗೊತ್ತಾಗ್ಲಿಕ್ಕೆ ತುಂಬಾ ದಿನ ಬೇಕಾಗಿಯೂ ಇಲ್ಲ. ವೆಯ್ಟ್ ಅಂಡ್ ವಾಚ್. ಸನಾತನ ಗೊತ್ತಿಲ್ಲ, ಶಿವನ ಗೊತ್ತಿಲ್ಲ, ಪೂಜೆನೂ ಗೊತ್ತಿಲ್ಲ, ಒಂದು ಮಕ್ಕಳಿಗೆ ಸ್ನಾನ ಮಾಡಲ್ಲ. ಕಪ್ಪನ ಮಕ್ಕಳ ಆ ಗಡ್ಡ ಬಿಟ್ಕೊಂಡು, ಆ ಮೀಸುಗಳು ಬಿಟ್ಕೊಂಡು, ಸಾಯಂಕಾಲ ಎಣ್ಣೆ ಅಟ್ಕೊಂಡು, ಮುಖಗಳು ನೋಡಿ ನಿಮ್ದೆಲ್ಲ.